ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ಯಾರು ನೋಡಿಲ್ಲ, ನೋಡ್ತಾ ಹೋಗಿ. ತುಂಬ ವಿಡಿಯೋಗಳಿದ್ದಾವೆ, ಯಾರು ಜಾಸ್ತಿ ನೋಡಿಲ್ಲ ಅನ್ನಿಸ್ತಿದೆ. ನೋಡ್ತಾ ಹೋಗಿ. ಎಲ್ಲ ವಿಡಿಯೋಗಳಿದ್ದಾವೆ. TET ಮತ್ತು PSTR ಮತ್ತು GPSTR ತುಂಬ CETಗೆ ಉಪಯುಕ್ತವಾಗುವಂತಹ ತುಂಬ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ತುಂಬ ವಿಡಿಯೋಗಳಿದ್ದಾವೆ, ನೋಡ್ತಾ ಬನ್ನಿ. ತಡ ಮಾಡದೆ ನೋಡೋಣ. ಪ್ರಶ್ನೆ ನಂಬರ್ 1, ಇವುಗಳಲ್ಲಿ ಜಡತ್ವದ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಜಡತ್ವದ ನಿಯಮ: ಎ ನ್ಯೂಟನ್ನಿನ ಚಲನೆಯ 1ನೇ ನಿಯಮ, ಬಿ ನ್ಯೂಟನ್ನಿನ ಚಲನೆಯ 2ನೇ ನಿಯಮ, ಸಿ ನ್ಯೂಟನ್ನಿನ ಚಲನೆಯ 3ನೇ ನಿಯಮ, ಡಿ ನ್ಯೂಟನ್ನಿನ ಚಲನೆಯ ಗುರುತ್ವ ನಿಯಮ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಸರಿಯಾದ ಉತ್ತರ ನ್ಯೂಟನ್ನಿನ ಚಲನೆಯ 1ನೇ ನಿಯಮ. ಪ್ರಶ್ನೆ ನಂಬರ್ 2, ಇವುಗಳಲ್ಲಿ ಸಂವೇಗ ಸಂರಕ್ಷಣಾ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಸಂವೇಗ ಸಂರಕ್ಷಣಾ ನಿಯಮ ಯಾವುದು ಅಂದರೆ ಎ ನ್ಯೂಟನ್ನಿನ ಚಲನೆಯ 1ನೇ ನಿಯಮ, ಬಿ ನ್ಯೂಟನ್ನಿನ ಚಲನೆಯ 2ನೇ ನಿಯಮ, ಸಿ ನ್ಯೂಟನ್ನಿನ ಚಲನೆಯ 3ನೇ ನಿಯಮ, ಡಿ ನ್ಯೂಟನ್ನಿನ ಚಲನೆಯ ಗುರುತ್ವ ನಿಯಮ. ಸರಿಯಾದ ಉತ್ತರ ಬಿ ನ್ಯೂಟನ್ನಿನ ಚಲನೆಯ 2ನೇ ನಿಯಮ. ಪ್ರಶ್ನೆ ನಂಬರ್ 3, ರಾಕೆಟ್ ಚಲನೆಯು ಈ ನಿಯಮಕ್ಕೆ ಉದಾಹರಣೆಯಾಗಿದೆ. ಎ ಜಡತ್ವ ನಿಯಮ, ಬಿ ಸಂವೇಗ ಸಂರಕ್ಷಣಾ ನಿಯಮ, ಸಿ ಗುರುತ್ವ ನಿಯಮ, ಡಿ ಚಲನೆಯ 3ನೇ ನಿಯಮ. ಸರಿಯಾದ ಉತ್ತರ ಡಿ ಚಲನೆಯ 3ನೇ ನಿಯಮ. ಪ್ರಶ್ನೆ ನಂಬರ್ 4, ಚಲಿಸುತ್ತಿರುವ ವಾಹನದ ಚಾಲಕನು ತಕ್ಷಣ ಬ್ರೇಕ್ ಹಾಕಿದಾಗ ಪ್ರಯಾಣಿಕರು ಮುಂದಕ್ಕೆ ಬಾಗುತ್ತಾರೆ. ಈ ವಿದ್ಯಮಾನವನ್ನು ವಿವರಿಸಬಲ್ಲ ನಿಯಮ ಯಾವುದು? ಎ ಗುರುತ್ವ ನಿಯಮ, ಬಿ ಜಡತ್ವ ನಿಯಮ, ಸಿ ಸಂವೇಗ ಸಂರಕ್ಷಣಾ ನಿಯಮ, ಡಿ ಸಾಪೇಕ್ಷತಾ ನಿಯಮ. ಸರಿಯಾದ ಉತ್ತರ ಜಡತ್ವ ನಿಯಮ. ಪ್ರಶ್ನೆ ನಂಬರ್ 5, ಸ್ಥಿರ ಜವದೊಂದಿಗೆ ಬೀಳುತ್ತಿರುವ ವಸ್ತುವಿನ ದ್ರವ್ಯರಾಶಿ 100 ಗ್ರಾಂ ಆದರೆ ಅದರ ಮೇಲೆ ಪ್ರಯೋಗವಾಗುವ ಬಲದ ಪರಿಮಾಣ 9800 N, 980 N, 100 N, 0 N. ಸರಿಯಾದ ಉತ್ತರ 0 N. ಪ್ರಶ್ನೆ ನಂಬರ್ 6, ಕಾಯದ ಮೇಲೆ ನಡೆದ ಕೆಲಸವು ಎ ಕೇವಲ ಸದಿಶ ಪರಿಣಾಮ, ಬಿ ಕೇವಲ ಅದಿಶ ಪರಿಣಾಮ, ಸಿ ಸದಿಶ ಹಾಗೂ ಅದಿಶ ಎರಡೂ ಪರಿಣಾಮಗಳು, ಡಿ ಸದಿಶವೂ ಅಲ್ಲ ಅದಿಶವೂ ಅಲ್ಲ. ಸರಿಯಾದ ಉತ್ತರ ಬಿ ಕೇವಲ ಅದಿಶ ಪರಿಣಾಮ. ಪ್ರಶ್ನೆ ನಂಬರ್ 7, ಒಂದು ವಾಹನದ ಮೇಲೆ ಪ್ರಯೋಗಿಸುತ್ತಿರುವ ಬಲವನ್ನು ದ್ವಿಗುಣಗೊಳಿಸಿ ಭಾರವನ್ನು ಅರ್ಧಕ್ಕೆ ಇಳಿಸಿದಾಗ ಆರಂಭ ಮತ್ತು ಅಂತ್ಯದಲ್ಲಿ ವೇಗೋತ್ಕರ್ಷದ ಅನುಪಾತ ಎ 1:2, ಬಿ 2:1, ಸಿ 1:4, ಡಿ 4:1. ಸರಿಯಾದ ಉತ್ತರ ಸಿ 1:4. ಪ್ರಶ್ನೆ ನಂಬರ್ 8, ದ್ರವ್ಯರಾಶಿ m ಮತ್ತು ವೇಗ v ಹೊಂದಿರುವ ವಸ್ತುವಿನ ಸಂವೇಗ. ಉತ್ತರ ಎ mv², ಬಿ mv², ಸಿ 1/2 mv², ಡಿ mv. ಸರಿಯಾದ ಉತ್ತರ mv. ಇಲ್ಲಿ ಗುರುತ್ವದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ ಇದ್ದಾವೆ. ಇದನ್ನು ನೋಡಿಬಿಟ್ಟು ಆಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣಂತ. ವಿಶ್ವದ ಎಲ್ಲ ವಸ್ತುಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಎಂದು ನ್ಯೂಟನ್ ತೀರ್ಮಾನಿಸಿದನು. ವಸ್ತುಗಳ ನಡುವಿನ ಈ ಆಕರ್ಷಣ ಬಲವೇ ಗುರುತ್ವ ಬಲ. ವಿಶ್ವವ್ಯಾಪಿ ಗುರುತ್ವ ನಿಯಮ. ವಿಶ್ವದ ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ಇದನ್ನು ವಿಶ್ವವ್ಯಾಪಿ ಗುರುತ್ವ ನಿಯಮ ಎನ್ನುವರು. ಬೃಹತ್ ರಾಶಿಗಳನ್ನೊಳಗೊಳ್ಳದ ಹೊರತು ಗುರುತ್ವವು ಒಂದು ದುರ್ಬಲ ಬಲ. ಭೂಮಿಯಿಂದ ಉಂಟಾಗುವ ಗುರುತ್ವ ಬಲವನ್ನು ಗುರುತ್ವಾಕರ್ಷಣ ಬಲ ಎನ್ನುವರು. ಎತ್ತರ ಹೆಚ್ಚಿದಂತೆಲ್ಲ ಗುರುತ್ವ ಬಲವು ಕಡಿಮೆಯಾಗುತ್ತದೆ. ಹಾಗೆಯೇ ಭೂಮಿಯ ಧ್ರುವಗಳಿಂದ ಸಮಭಾಜಕದ ಕಡೆಗೆ ಭೂಮಿಯ ಮೇಲ್ಮೈಯಲ್ಲಿ ಸರಿಸಿದಂತೆಲ್ಲ ಕಡಿಮೆಯಾಗುತ್ತದೆ. ಒಂದು ವಸ್ತುವಿನ ತೂಕವು ಭೂಮಿಯ ಆ ವಸ್ತುವನ್ನು ಆಕರ್ಷಿಸುವ ಬಲವೇ ಆಗಿದೆ. ತೂಕವು ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷಗಳ
ಗುಣಲಬ್ಧವಾಗಿದೆ. ತೂಕವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗುವುದು, ಆದರೆ ರಾಶಿಯು ಸ್ಥಿರವಾಗಿರುತ್ತದೆ. ವಸ್ತುಗಳನ್ನು ನೀರಿನಲ್ಲಿ ಮುಳುಗಿಸಿದಾಗ ಅವು ಪ್ಲವನತೆಯ ಬಲವನ್ನು ಅನುಭವಿಸುತ್ತವೆ. ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಕಡಿಮೆ ಇದ್ದರೆ ಅವು ಆ ದ್ರವದ ಮೇಲೆ ತೇಲುತ್ತವೆ. ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಹೆಚ್ಚಾಗಿದ್ದರೆ ಅವು ಆ ದ್ರವದಲ್ಲಿ ಮುಳುಗುತ್ತವೆ. ಈಗ ಬಹು ಆಯ್ಕೆಯ ಪ್ರಶ್ನೆಗಳು. ಇದರಲ್ಲಿ ಉತ್ತರ ಯಾವುದು ಅಂತ ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 1. ಗುಂಡು ಹಾಗೂ ಹತ್ತಿಯ ಚೆಂಡು ನಿರ್ವಾತ ಕೊಳವೆಯಲ್ಲಿ ಎರಡು ಒಮ್ಮೆಲೆ ಮುಳುಗತೊಡಗಿದರೆ ಕಬ್ಬಿನ ಗುಂಡು ಮೊದಲು ತಳಭಾಗಕ್ಕೆ ತಲುಪುತ್ತದೆ, ಹತ್ತಿಯ ಚೆಂಡು ಮೊದಲು ತಳಭಾಗಕ್ಕೆ ತಲುಪುತ್ತದೆ. ಎರಡೂ ಒಟ್ಟಿಗೆ ತಲುಪುತ್ತವೆ. ಹತ್ತಿಯ ತುಂಡು ತೇಲಲು ತೊಡಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಎರಡೂ ಒಟ್ಟಿಗೆ ತಲುಪುತ್ತವೆ. ಪ್ರಶ್ನೆ ನಂಬರ್ 2. ಭೂಮಿಯ ಮೇಲೆ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಬೆಲೆಯು ಧ್ರುವ ಪ್ರದೇಶದಿಂದ ಸಮಭಾಜಕ ವೃತ್ತದ ಪ್ರದೇಶದ ಕಡೆಗೆ ಚಲಿಸಿದಂತೆಲ್ಲ ಡ್ಯಾಶ್ ಆಗುತ್ತದೆ. ಕಡಿಮೆಯಾಗುತ್ತದೆ, ಬದಲಾಗುವುದಿಲ್ಲ, ಹೆಚ್ಚಾಗುತ್ತದೆ. ಮೊದಲು ಹೆಚ್ಚಾಗಿ ನಂತರ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಕಡಿಮೆಯಾಗುತ್ತದೆ. ಪ್ರಶ್ನೆ ನಂಬರ್ 3. ಗುರುತ್ವಾಕರ್ಷಣ ಸ್ಥಿರಾಂಕದ ಮೌಲ್ಯ ಭೂಮಿಯ ಧ್ರುವ ಪ್ರದೇಶದಲ್ಲಿ ಡ್ಯಾಶ್ ಆಗುತ್ತದೆ. ಅತ್ಯಂತ ಕಡಿಮೆ, ಅತ್ಯಂತ ಹೆಚ್ಚು, ಬೇಸಿಗೆಯಲ್ಲಿ ಹೆಚ್ಚು, ಬೇಸಿಗೆಯಲ್ಲಿ ಕಡಿಮೆ. ಉತ್ತರ ಬಿ ಉತ್ತರ, ಅತ್ಯಂತ ಕಡಿಮೆ, ಅತ್ಯಂತ ಹೆಚ್ಚು. ಪ್ರಶ್ನೆ ನಂಬರ್ 4. ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಮೌಲ್ಯವು ಈ ಕೆಳಕಂಡ ಅಂಶ ಅವಲಂಬಿಸಿದೆ. ಎ. ವಸ್ತುವಿನ ದ್ರವ್ಯರಾಶಿ, ಬಿ. ಭೂಮಿಯ ದ್ರವ್ಯರಾಶಿ, ಸಿ. ವಸ್ತುವಿನ ಘನಫಲ, ಡಿ. ವಸ್ತುವಿನ ಆಕಾರ. ಸರಿಯಾದ ಉತ್ತರ ಬಿ. ಭೂಮಿಯ ದ್ರವ್ಯರಾಶಿ. ಪ್ರಶ್ನೆ ನಂಬರ್ 5. ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕಕ್ಕೆ ಎ. 1/2 ದಷ್ಟಿರುತ್ತದೆ, ಬಿ. 1/4 ದಷ್ಟಿರುತ್ತದೆ, ಸಿ. 1/6 ದಷ್ಟಿರುತ್ತದೆ, ಡಿ. 1/8 ದಷ್ಟಿರುತ್ತದೆ. ಸರಿಯಾದ ಉತ್ತರ 1/6 ದಷ್ಟಿರುತ್ತದೆ. ಪ್ರಶ್ನೆ ನಂಬರ್ 6. ಭೂಮಿಯ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಮೌಲ್ಯವು 8.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಬಿ. 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಸಿ. 92.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಡಿ. 91.6 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸರಿಯಾದ ಉತ್ತರ ಬಿ. 9.8 ಮೀಟರ್ ಸೆಕೆಂಡ್ ಪರ್ ಸ್ಕ್ವಯರ್. ಪ್ರಶ್ನೆ ನಂಬರ್ 7. ಎರಡು ವಸ್ತುಗಳ ನಡುವಿನ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷ ಈ ಕೆಳಗಿನ ಅಂಶವನ್ನು ಅವಲಂಬಿಸಿದೆ. ಎ. ಅವುಗಳ ದ್ರವ್ಯರಾಶಿ, ಬಿ. ಅವುಗಳ ನಡುವಿನ ದೂರ, ಸಿ. ದ್ರವ್ಯರಾಶಿಗಳ ಗುಣಲಬ್ಧ, ಡಿ. ವಸ್ತುಗಳ ನಡುವಿನ ಮಾಧ್ಯಮ. ಸರಿಯಾದ ಉತ್ತರ ಡಿ. ವಸ್ತುಗಳ ನಡುವಿನ ಮಾಧ್ಯಮ. ಪ್ರಶ್ನೆ ನಂಬರ್ 8. ಬೇರೆ ಬೇರೆ ಗ್ರಹಗಳಲ್ಲಿ ಒಂದೇ ವಸ್ತುವಿನ ತೂಕ ಮತ್ತು ದ್ರವ್ಯರಾಶಿಗಳ ಸಂಬಂಧ. ಎ. ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಬದಲಾಗುತ್ತದೆ, ಬಿ. ತೂಕ ಸ್ಥಿರವಾಗಿದ್ದು ದ್ರವ್ಯರಾಶಿ ಬದಲಾಗುತ್ತದೆ, ಸಿ. ತೂಕ ಹೆಚ್ಚಾಗಿ ದ್ರವ್ಯರಾಶಿ ಕಡಿಮೆಯಾಗುತ್ತದೆ, ಡಿ. ದ್ರವ್ಯರಾಶಿ ಹೆಚ್ಚಾಗಿ ತೂಕ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಎ. ದ್ರವ್ಯರಾಶಿ ಸ್ಥಿರವಾಗಿದ್ದು ತೂಕ ಬದಲಾಗುತ್ತದೆ. ಪ್ರಶ್ನೆ ನಂಬರ್ 9. ಚಂದ್ರನ ಮೇಲೆ 60 N ತೂಕವಿರುವ ವಸ್ತುವಿನ ತೂಕ ಭೂಮಿಯ ಮೇಲೆ ಎಷ್ಟಾಗಿರುತ್ತದೆ. ಎ. 10 N, ಬಿ. 60 N, ಸಿ. 360 N, ಡಿ. 600 N. ಸರಿಯಾದ ಉತ್ತರ 360 N. ಪ್ರಶ್ನೆ ನಂಬರ್ 10. ಭೂಮಿಯ ಒಂದು ನಿರ್ದಿಷ್ಟ ತಳದಲ್ಲಿ ಗುರುತ್ವಾಕರ್ಷಣೆಯಿಂದ ವೇಗೋತ್ಕರ್ಷದ ಮೌಲ್ಯ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಎಂದು ಭಾವಿಸಿ ವಸ್ತುವು ಭೂಮಿಯ ಮೇಲ್ಮೈನಿಂದ ಭೂಮಿಯ ತ್ರಿಜ್ಯದಷ್ಟು ಎತ್ತರದಲ್ಲಿದ್ದಾಗ ಆ ವಸ್ತುವಿನ ಮೇಲೆ ಗುರುತ್ವಾಕರ್ಷಣೆಯ ವೇಗೋತ್ಕರ್ಷವು. ಉತ್ತರ ಎ. ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಬಿ. 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಸಿ. 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್, ಡಿ. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಸರಿಯಾದ ಉತ್ತರ ಬಿ. 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್. ಪ್ರಶ್ನೆ ನಂಬರ್ 11. ಒಂದು ವಸ್ತುವಿನ ತೂಕ 9.8 N ಆಗಿದ್ದು ಅದರ ವೇಗೋತ್ಕರ್ಷವನ್ನು 9.9 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಏರಿಸಲು ಬೇಕಾಗುವ ಬಲದ ಪರಿಮಾಣ ಎ. 1 N, ಬಿ.
4.9 ಎನ್, ಸಿ 9.8 ಎನ್, ಡಿ 96.04 ಎನ್. ಸರಿಯಾದ ಉತ್ತರ 9.8 ಎನ್. ಪ್ರಶ್ನೆ ನಂಬರ್ 12. ಭೂಮಿಯ ಮೇಲೆ 60 ಎನ್ ತೂಕವಿರುವ ಮನುಷ್ಯನ ತೂಕ ಚಂದ್ರನ ಮೇಲೆ ಎಷ್ಟಾಗಿರುತ್ತದೆ? ಭೂಮಿಯ ಮೇಲೆ 60 ಎನ್ ತೂಕವಿರುವ ಮನುಷ್ಯನ ತೂಕ ಚಂದ್ರನ ಮೇಲೆ ಹೋದಾಗ ಎ 10 ಎನ್, ಬಿ 60 ಎನ್, ಸಿ 600 ಎನ್, ಡಿ 360 ಎನ್. ಸರಿಯಾದ ಉತ್ತರ ಎ 10 ಎನ್. ಇಲ್ಲಿಯವರೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ತಿಳಿದುಕೊಂಡೆವು. ಈಗ ಬೆಳಕದ ಬಗ್ಗೆ ಕೆಲವೊಂದಿಷ್ಟು ವಿಚಾರ ಇದೆ, ಆಮೇಲೆ ಅದರದ್ದು ಬಹು ಆಯ್ಕೆ ಪ್ರಶ್ನೆಗಳು ಇದ್ದಾವೆ. ಸದ್ಯಕ್ಕೆ ನಾವು ಈ ವಿಡಿಯೋನ ಎಂಡ್ ಮಾಡೋಣ. ನೆಕ್ಸ್ಟಲ್ಲಿ ನಾವು ಇದನ್ನೆಲ್ಲ ಓದ್ತಾ ಹೋಗೋಣ, ಮುಂದಿನ ಕ್ವಶನ್ಗಳನ್ನು ನೋಡ್ತಾ ಹೋಗೋಣಂತೆ. ಇದು ಬಂದಿರೋಂಥ ವಿಷಯ. ನೆಕ್ಸ್ಟ್ ಟೈಮ್ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆಲ್ಲ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ, ಬೇರೆದವರಿಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಶೇರ್ ಮಾಡ್ತಾ ಹೋಗಿ, ಮತ್ತು ಒಂದು ವಿಡಿಯೋಗೆ ಲೈಕ್ ಕೊಡಿ, ಮತ್ತು ಒಂದು ಮೆಸೇಜ್ ಮಾಡ್ತಾ ಹೋಗಿ. ಹಾಗಾದರೆ ನಮಗೆ ಮುಂದೆ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.